Welcome to Engineer Raj YouTube channel. Today I am taking fourth class regarding this PSI, RSI and ESI. ನಿಮಗೆ ಒನ್ ಟು ಒಂದು ಲಿಂಕ್ ಇರುತ್ತಂತ ನಾನು ಮುಂಚೆ ಹೇಳಿದ್ದೀನಿ. ಇವಾಗ ನಾನು ಇವತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್, ಎಕ್ಸಸೈಸ್ ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ನೋಟಿಫಿಕೇಶನ್ ಯಾವ ಥರ ಆಗುತ್ತಾ, ಅರ್ಹತೆ ಏನಿರಬೇಕು, ಯಾವ ಥರ ಎಕ್ಸಾಮ್ನ ಟ್ಯಾಕಲ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೇನೆ. ನೋಡ್ರಿ, ನಿನ್ನೆ ಪ್ಲ್ಯಾನ್ ಏನಲ್ಲಿ ನಿಮಗೆ ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೆ ನಾನು. ನೀವು ಯಾವ ಥರ ಓದಬೇಕು, ಕಾಮನ್ನಾಗಿ ಯಾವ ಥರ ಸ್ಟಡಿ ಮಾಡ್ಬೇಕಂತೇಳಿ. ಇಲ್ಲಿ ನೋಡಿ, ಈ 3 ಪೋಸ್ಟಿಗೆ ಇದೆಯಲ್ಲ, PSI, RSI ಮತ್ತು ಎಕ್ಸಸೈಸ್ ಸಬ್ ಇನ್ಸ್ಪೆಕ್ಟರ್, ಇವೆಲ್ಲ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳೇ. ಈ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳಿಗೆಲ್ಲಕ್ಕೂ ಕ್ವಾಲಿಫಿಕೇಶನ್ ಸೇಮ್ ಇರುತ್ತೆ. ಏನಿರುತ್ತೆ? ಡಿಗ್ರಿನೇ ಮಾನದಂಡ. ಹಾಗಾಗಿ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ನೀವು ಎಲಿಜಿಬಲ್ ಆಗ್ತೀರಿ. ಮತ್ತು ಇದು 2 ಹಂತದಲ್ಲಿ ಎಕ್ಸಾಮ್ ನಡೀತೈತಿ. ಒಂದು ಯಾವುದಂದ್ರೆ, ಒಂದು ಎಕ್ಸಾಮ್, ಒಂದು ಫಿಸಿಕಲ್ ಇರುತ್ತೆ, ಇನ್ನೊಂದೇನು ಎಕ್ಸಾಮ್ ಇರುತ್ತೆ. ಎಕ್ಸಾಮ್ನಲ್ಲಿ 2 ಥರ ಇರ್ತಾವೆ, ಪೇಪರ್ 1, ಪೇಪರ್ 2. ಅದನ್ನು ಡಿಸ್ಕ್ರಿಪ್ಟಿವ್ ಆಗಿ ನಿಮಗೆಲ್ಲ ರೂಪದಾಗಿ ಹೇಳ್ಕೊಂತ ಹೋಗ್ತೀನಿ. ಈಗ ಫಸ್ಟ್ಗೆ ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಆಗುತ್ತಾ, ನೀವು ಅದಕ್ಕೆ ಎಲಿಜಿಬಲ್ ಎದಿರಿಲ್ಲ ಅಂತ ಯಾವ ಥರ ತಿಳ್ಕೋಬೇಕು ಅಂದ್ರೆ, ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟಲ್ಲಿ ನೀವು ಕ್ವಾಲಿಫೈ ಆಗಿರಬೇಕು. ಮೊದಲಿಗೆ ಏನಿರಬೇಕು, ನಿಮಗೆ ಡಿಗ್ರಿ ಇರಬೇಕು, ಮಿನಿಮಮ್ ಡಿಗ್ರಿ ಇರಬೇಕು. ಇಲ್ಲಿ BE ಎದಕ್ಕೆ ಬರ್ದಿದ್ದೀನಿ ಅಂತ ನೆಕ್ಸ್ಟಲ್ಲಿ ಹೇಳ್ತೀರಿ, ಅಲ್ಲಿ ಮಾಡಿಗೂ ವೇಟ್ ಮಾಡಿ. ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಅಂದರೆ, ಇವಾಗ ಮೇಲ್ ಕ್ಯಾಂಡಿಡೇಟ್ಗೆ 168 ಸೆಂಟಿಮೀಟರ್ ಹೈಟ್ ಇರಲೇಬೇಕು. ಅದಕ್ಕಿಂತ ಕೆಳಗಡೆ ಇದ್ದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ನೀವು ಅಪ್ಲೈ ಮಾಡೋಕೆ ಆಗಂಗಿಲ್ಲ, ರಿಜೆಕ್ಟ್ ಮಾಡಿಬಿಡ್ತಾರೆ. ನೀವು ಎಕ್ಸಾಮಲ್ಲಿ ಪಾಸ್ ಆದರೂ ಕೂಡ ನಿಮ್ಗೆ ರಿಜೆಕ್ಟ್ ಮಾಡ್ತಾರೆ. ಮತ್ತು ಎದೆಯ ವಿಸ್ತಾರ, ಎದೆಯ ಛಾತಿ ನಿಮ್ಮದು 86 ಸೆಂಟಿಮೀಟರ್ ಇರಬೇಕು. ಅದನ್ನು ಉಬ್ಬಿಸಿದಾಗ, ವಿಸ್ತಾರಗೊಳಿಸಿದಾಗ 5 ಸೆಂಟಿಮೀಟರ್ ವಿಸ್ತಾರಗೊಳ್ಳಬೇಕು. 86 + 5 ಎಷ್ಟು? 91 ಸೆಂಟಿಮೀಟರ್ ಆಗಲೇಬೇಕು. ಅದೇ ಥರ ಫಿಮೇಲ್ ಕ್ಯಾಂಡಿಡೇಟಿಗೆ ಕೂಡ ಕ್ರೈಟೀರಿಯಾ ಕೊಟ್ಟಿದ್ದಾರೆ. ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, 157 ಸೆಂಟಿಮೀಟರ್ ಮಿನಿಮಮ್ ಹೈಟ್ ಇರಲೇಬೇಕು. ಮತ್ತು ಅವರಿಗೆ ಇದು ಎದೆ ಛಾತಿ ಬದಲು 45 kg ವೇಟ್ ಇರಬೇಕಂತ ಮಾನದಂಡ ಮಾಡಿದ್ದಾರೆ. ಇದು 1ನೇ ಹಂತ. ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಕ್ರೈಟೀರಿಯಾದಾಗ ಕೂತ್ಕೋಬೇಕು. ಆವಾಗ ನೀವು ಸೆಲೆಕ್ಷನಲ್ಲಿ ಭಾಗವಹಿಸಲು ಅರ್ಹತೆ ಪಡೀತೀರಿ. ಇನ್ನು 2ನೇದು, ಫಸ್ಟ್ಗೆ ಆಲ್ಮೋಸ್ಟ್ ಆಲ್ ನೋಡಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ರಿಸರ್ವ್ ಸಬ್ ಇನ್ಸ್ಪೆಕ್ಟ್ರಲ್ಲಿ ನಿಮಗೆ ಫಿಸಿಕಲ್ ಫಸ್ಟ್ ತಗೋತಾರೆ. ಅಂದ್ರೆ ಫಿಸಿಕಲ್, ನಿಮ್ಮ ದೈಹಿಕ ಸಾಮರ್ಥ್ಯಗಳನ್ನು ಫಸ್ಟ್ ತಗೋತಾರೆ. ಎಕ್ಸಸೈಸ್ ಸಬ್ ಇನ್ಸ್ಪೆಕ್ಟರಲ್ಲಿ ಮೊದಲು ರಿಟರ್ನ್ ಇರುತ್ತೆ, ಆಮೇಲೆ ಫಿಸಿಕಲ್ ಇರುತ್ತೆ. ಹಾಗಾಗಿ ನೀವು ಮೊದಲ ಫಿಸಿಕಲ್ ತಯಾರಿ ಮಾಡ್ಕೋಬೇಕು. ಆ ಫಿಸಿಕಲ್ ತಯಾರಿಯಲ್ಲಿ ಅಲ್ಲಿ ಇಟ್ಟಿರುವ ನಿಮ್ಗೆ ಕ್ವಾಲಿಫೈ ಆಗುವಂಥ ಇಟ್ಟಿರುವಂಥ ಫಿಸಿಕಲ್ ಟೆಸ್ಟ್ಗಳು ಯಾವುದಂದ್ರೆ, ಮೇಲ್ ಕ್ಯಾಂಡಿಡೇಟ್ಗೆ 1600 ಮೀಟರ್ನ 7 ಮಿನಿಟ್ಗಳ ಅಂತರದಲ್ಲಿ 7 ಮಿನಿಟ್ ಒಳಗಡೆ ಓಡಬೇಕು. ಮತ್ತು ಲಾಂಗ್ ಜಂಪು, ಹೈ ಜಂಪು 2 ಇದಾವ, 2ರಲ್ಲಿ 1 ಪಾಸ್ ಆಗಬೇಕು. ಲಾಂಗ್ ಜಂಪನ್ನು 3.8 ಮೀಟರ್ ಜಿಗಿಬೇಕು. 3 ಸುತ್ತುಗಳು ಕೊಡ್ತಾರೆ ನಿಮಗೆ, 3ರಾಗ 1 ಕ್ವಾಲಿಫೈ ಮಾಡಿದ್ರು ಓಕೆ. ಅಥವಾ ಹೈ ಜಂಪ್, ಲಾಂಗ್ ಜಂಪ್ ಆಗಲಿಲ್ಲ ಅಂದ್ರೆ ಹೈ ಜಂಪ್ ಅಪರ್ಚುನಿಟಿ ಇದೆ. ಹೈ ಜಂಪನ್ನು 1.2 ಮೀಟರ್ವರೆಗೂ ಜಿಗಿಬೇಕು. ಅದು ಆದಮೇಲೆ 3ನೇ ಟೆಸ್ಟ್ ಬಂದ್ಬಿಟ್ಟು ಶಾರ್ಟ್ ಪುಟ್ಟು, ಗುಂಡು ಎಸೆತ 5.6 ಮೀಟರ್ ಎಸೆತ ನಿಮ್ಮ ಕಡೆ ಆಗಬೇಕು. ಯಾಕಂದರೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟು ಫಿಸಿಕಲ್ ರಿಕ್ವೈರ್ಮೆಂಟ್ ಕೇಳುತ್ತಾ. ನೀವು ಅಪರಾಧಿಗಳನ್ನು ಹಿಡಿಯಲು ಮತ್ತು ಸಮಾಜದಲ್ಲಿ ಆಗುತ್ತಿರುವ ದೌರ್ಜನ್ಯಗಳನ್ನು ಮಟ್ಟ ಹಾಕಲು ನಿಮ್ಮ ಫಿಸಿಕಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ಫಿಮೇಲ್ ಕ್ಯಾಂಡಿಡೇಟಿಗೂ ಕೂಡ 400 ಮೀಟರನ್ನು 2 ಮಿನಿಟ್ಗಳಲ್ಲಿ ಓಡಿ ಮುಗಿಸಬೇಕು. ಲಾಂಗ್ ಜಂಪು 2.5 ಮೀಟರ್ ಕೊಟ್ಟಿದ್ದಾರೆ, ಹೈ ಜಂಪನ್ನು 0.9 ಮೀಟರ್ ಜಂಪ್ ಮಾಡಿದ್ರು ಕೂಡ ದೇ ಆರ್ ಗೆಟ್ ಕ್ವಾಲಿಫೈ. ಮತ್ತು ಶಾರ್ಟ್ ಪುಟ್ ಕೂಡ 3.75 ಮೀಟರ್ ಎಸೆಯಬೇಕು. ನಿಮ್ಮ ಫಿಸಿಕಲ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್. ನನ್ನ ಪ್ರಕಾರ ನೀವು 1600 ಮೀಟರು ಲಾಂಗ್ ಜಂಪು, ಶಾರ್ಟ್ ಪುಟ್ಟು ಮಾಡಿದರೆ ಒಳ್ಳೆಯದು. ಹೈ ಜಂಪು ಟ್ರೈ ಮಾಡಬೇಡಿ. ನೀವು ಇದಕ್ಕಿಂತ ಮುಂಚೆ ಹೈ ಜಂಪ್ ಟ್ರೈ ಮಾಡಿದ್ರೆ ಮಾತ್ರ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಲಾಂಗ್ ಜಂಪಲ್ಲಿ ಈಸಿಯಾಗಿ ಕ್ಲಿಯರ್ ಮಾಡ್ತೀರಿ, ಪ್ರಾಕ್ಟೀಸ್ ಮಾಡಿ ಕ್ಲಿಯರ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಅಂತಾರೆ. ಇದಕ್ಕೆ ದೈಹಿಕ ಸಾಮರ್ಥ್ಯದ ಪರೀಕ್ಷೆ.
ಇದು ನಿಮಗೆ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಕ್ವಾಲಿಫೈ ಆದರೆ ಮಾತ್ರ ನೆಕ್ಸ್ಟು ಎಕ್ಸಾಮಲ್ಲಿ ಕೂತ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ. ಇನ್ನು ಎರಡನೇದು ಬಂದುಬಿಟ್ಟು ಸೆಲೆಕ್ಷನ್ ಪ್ರೊಸೀಜರು ಯಾವ ಥರ ಇರುತ್ತೆ, ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ ನಿನ್ನೆ ನನ್ನ ಪ್ರಿವಿಯಸ್ ವಿಡಿಯೋ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗಬೇಕು. ನಾ ಇಲ್ಲಿ ಗ್ರೀನ್ ಕಲರಲ್ಲಿ ಏನು ಬರೆದಿದ್ದೀನಲ್ಲ, ದೀಸ್ ಆರ್ ಕಾಮನ್ ಸಬ್ಜೆಕ್ಟ್ ಫಾರ್ ಎನಿ ಕೈಂಡ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್. ನೋಡ್ರಿ, ಇಲ್ಲಿ ನಾನು ಎರಡು ಮಾಡಿದ್ದು ಮಾತ್ರ ರೆಡ್ ಇಂಕಲ್ಲಿ ಬರೆದಿದ್ದೀನಿ. ಈ PSI, RSI ಮತ್ತು ಎಕ್ಸಸೈಸ್ ಸಬ್ ಇನ್ಸ್ಪೆಕ್ಟರಲ್ಲಿ ಓನ್ಲಿ ಕರೆಂಟ್ ಅಫೇರ್ಸು, ಆರ್ಟ್ಸ್ ಆ್ಯಂಡ್ ಕಲ್ಚರ್, ಲಿಟ್ರೇಸಿ ಈ ಮೂರು ಮಾತ್ರ ಎಕ್ಸ್ಟ್ರಾ ಬರ್ತಾವು. ಅದು ಬಿಟ್ಟರೆ ಇದು ಕಾಮನ್ ಸಬ್ಜೆಕ್ಟನ್ನು ನೀವು ಒಂದ್ಸಲ ತರೋವಾಗಿ ಓದಂತ ನಿನ್ನೆ ಹೇಳಿದ್ದೀನಿ. ಇನ್ನು ಬಂದ್ಬಿಡಿ, ಇಲ್ಲೇ ಯಾವುದೇ ಈ SI ಎಕ್ಸಾಮಲ್ಲಿ ಎರಡು ಪೇಪರ್ ಇರ್ತಾವೆ. ಒಂದು ಡಿಸ್ಕ್ರಿಪ್ಟಿವ್ ಟೈಪು, ಒಂದು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು. ಫಸ್ಟ್ ಪೇಪರಲ್ಲಿ 50 ಮಾರ್ಕ್ಸಿಗೆ ಇರುತ್ತೆ. 1.5 ತಾಸು ಗಂಟೆ ನಿಮಗೆ ಸಮಯ ಕೊಟ್ಟಿರ್ತಾರೆ. ಆ ಸಮಯದ ಒಳಗೆ ಚಾಕಚಕ್ಯತೆಯಿಂದ ಆನ್ಸರ್ ಬರೀಬೇಕು. ಇದು ನಿಮ್ಮ ಮಾನಸಿಕ ಸಾಮರ್ಥ್ಯ, ನಿಮ್ಮ ಪದವಿಯಲ್ಲಿ ಗಳಿಸಿದಂಥ ವಿದ್ಯಾರ್ಹತೆಯನ್ನು ಪರೀಕ್ಷೆ ಮಾಡ್ತೈತಿ. ಇದ್ರೊಳಗೆ ಏನೇನು ಇರ್ತೈತಿಪ್ಪ ಅಂದ್ರೆ ಪ್ರಬಂಧ ಬರಹ 20 ಮಾರ್ಕ್ಸಿಗೆ ಇರ್ತೈತಿ. 600 ಶಬ್ದಗಳಿಗೆ ಮೀರದಂತೆ ಪ್ರಬಂಧ ಬರೀರಿ ಅಂತ ಕೇಳ್ತಾರೆ. 20 ಮಾರ್ಕ್ಸ್ ಇರ್ತೈತೆ ಅದಕ್ಕೆ. ಎರಡನೇದ್ದು 10 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಸಾರಾಂಶ ಬರೆಯೋದು. ಒಂದು ಅವ್ರೇನೋ ಗದ್ಯ ಕೊಡ್ತಾರೆ, ಕೊಟ್ಟ ಮೇಲೆ ಅದಕ್ಕೆ ಸಾರಾಂಶ ಬರೀರಿ ಅಂತಾರೆ. ಅದನ್ನು ಅನಲೈಸ್ ಮಾಡಿ ಅದನ್ನು ರೀಪ್ರೆಸೆಂಟ್ ಮಾಡಬೇಕು. ಇನ್ನು ಥರ್ಡ್ ಬಂದ್ಬಿಟ್ಟು ಕನ್ನಡ ಟು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್, ಭಾಷಾಂತರ. ಇದು ಕೂಡ 20 ಮಾರ್ಕ್ಸ್ಗಳಿಗೆ ಇರ್ತೈತಿ. ಇದು ಪೇಪರ್ 1.5 ಗಂಟೆದು ನಿಮಗೆ ಫಸ್ಟ್ ಪೇಪರ್ ಅಂತೇಳಿ ಸೆಲೆಕ್ಟ್ ಮಾಡ್ತಾರೆ. ತಿಳ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳ್ತೀನಿ. ಕಮ್ ಟು ದ ಪಾಯಿಂಟ್ ಪೇಪರ್ ನಂಬರ್ 2. ಪೇಪರ್ ನಂಬರ್ 2ನಲ್ಲಿ 150 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರ್ತೈತಿ. ಇದ್ರ ಒಳಗಡೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ನೆನಪಿಟ್ಕೋರಿ, ನೆಗೆಟಿವ್ ಮಾರ್ಕ್ಸು ಎವ್ರಿ ಕ್ವಶನ್ ಒಂದು ನೆಗೆಟಿವ್ ಮಾಡಿದ್ರೆ 0.375 ನೆಗೆಟಿವ್ ಆಗುತ್ತಾ. ಹಾಗಾಗಿ ನೀವೇನು ಮಾಡಬೇಕು, ಬಹಳ ವಿಚಾರ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ವಿಚಾರ ಮಾಡಿ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಒಳ್ಳೆ ರೀತಿ ತಯಾರಿ ಮಾಡಿರಬೇಕಾಗತ್ತೆ. ಒಂದು ಉನ್ನತವಾದ ಶ್ರೇಷ್ಠ ಕನಸು ಕಂಡಾಗ ಹೋರಾಟ ಕೂಡ ಅಷ್ಟೇ ಆಕ್ರಮಣಕಾರಿಯಾಗಿರಬೇಕು. ನಿಮ್ಮ ಪ್ರಿಪ್ರೇಷನ್ ಕೂಡ ಅಷ್ಟೇ ಸ್ಪೀಡಾಗಿ ಅದಕ್ಕೆ ತಕ್ಕನಾಗಿ ಚಾಕಚಕ್ಯತೆಯನ್ನು ಮಾಡಬೇಕು. ಇವಾಗ ನೋಡಿ, ನಾನು ನಿಮಗೆ ಹೇಳಿದ್ದೀನಿ ಇಂಡಿಯನ್ ಕಾನ್ಸ್ಟಿಟ್ಯೂಟಿವ್, ಹಿಸ್ಟ್ರಿ, ಜಿಯೋಗ್ರಫಿ, ಜನರಲ್ ಸೈನ್ಸ್ ಇವೆಲ್ಲ ಕಾಮನ್ ಸಬ್ಜೆಕ್ಟು ನಿನ್ನೆ ವಿಡಿಯೋದಲ್ಲಿ ನೀವು ಕೇಳ್ಪಡಿದ್ದೀರಿ. ಇವಾಗ ಎಕ್ಸ್ಟ್ರಾ ನಾನು ಇವತ್ತು ನಿಮಗೆ SI ಪೋಸ್ಟಿಗೆ ಇಂಪಾರ್ಟೆಂಟ್ ಇರೋದು ಕರೆಂಟ್ ಅಫೇರ್ಸ್ ಮಾತ್ರ ಎಕ್ಸ್ಟ್ರಾ ಓದಬೇಕು. ಆರ್ಟ್ಸ್ ಮತ್ತು ಕಲ್ಚರ್ ಅಂದರೆ ಕಲೆ ಮತ್ತು ಸಾಹಿತ್ಯ ಲಿಟ್ರೇಚರ್ ಬಗ್ಗೆ ನೀವು ಎಕ್ಸ್ಟ್ರಾ ಓದ್ಕೋಬೇಕು. ಹಾಗಾಗಿ ಪೇಪರ್ 2 ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಕೈಂಡ್ ಆಫ್ ಎಕ್ಸಾಮ್, ದಿಸ್ ಎಕ್ಸಾಮ್. ಮತ್ತು ನಿಮ್ಗೆ ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ 150 ಮಾರ್ಕ್ಸಿನ ಎಕ್ಸಾಮನ್ನು ನೀವು ಈಸಿಯಾಗಿ 140 ಮಾರ್ಕ್ಸ್ ತೆಗಿಬೋದು. 140 ಮಾರ್ಕ್ಸ್ ತೆಗಿಬೇಕು. ಯಾಕೆ 140 ಮಾರ್ಕ್ಸ್ ತೆಗಿಬೇಕು ಅಂತ ನಾನು ಹೇಳ್ತೀನಿ ಕೇಳಿ. ನಿಮಗೆ ಗೊತ್ತಲ್ಲ, ಈಗಿನ ಕೆಲವೊಂದಿಷ್ಟು ಭ್ರಷ್ಟಾಚಾರಗಳು ನಡೀತಿರ್ತಾವೋ, ಆದರೂ ಕೂಡ ಅದು ಏನೇ ನಡೆದರೂ ಕೂಡ ನಿಮ್ಮನ್ನು ಕಾಂಪಿಟೇಷನಿಂದ ಹೊರಗಡೆ ಹಾಕಬಾರ್ದು ಅಂದ್ರೆ ನೀವು 150 ಮಾರ್ಕ್ಸಿಗೆ 140 ತೆಗೆದ್ರೆ ನಿಮ್ಮನ್ನು ಹೊರಗೆ ಹಾಕಲು ಸಾಧ್ಯವಿಲ್ಲ. ಯಾಕಂತ ಕೇಳ್ತೀನಿ, ಇಲ್ಲಿ 50 ಮಾರ್ಕ್ಸಲ್ಲಿ ಇದೆಯಲ್ಲ, ಇಲ್ಲಿ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು. ಅದು ಹೇಗೆ ಮಾಡ್ಬೋದು ಅಂದ್ರೆ, ಬೇಕಾದ ಕ್ಯಾಂಡಿಡೇಟಿಗೆ 49 ಕೊಡ್ಬೋದು. ಈ ಕ್ಯಾಂಡಿಡೇಟ್ ನನಗೆ ಬೇಡ ಆದ್ರೆ 125 ಕೊಟ್ಟು ಹಿಂದ್ಗಡೆ ಸರಿಸಬೇಕು ಅಂತ ಅವರು ಅವಕಾಶ ಪ್ರಯತ್ನ ಪಟ್ಟರೂ ಕೂಡ ನೀವು ಆಲ್ರೆಡಿ 140 ತೊಗೊಂಡಿದ್ದೀರಿ. ಮಿನಿಮಮ್ ಇಷ್ಟು ಕೊಡ್ಬೇಕಂತ ಇರುತ್ತೆ. ಆ ಮಿನಿಮಮಲ್ಲಿ ಬಂದಾಗ ಕೂಡ ನಿಮ್ಮ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೆ. ಓಕೆ, ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ಎನಿ ಡಿಗ್ರಿ ಅಂತ ಹಾಕಿದ್ದೀನಿ. ಇಲ್ಲಿ BEದವ್ರನ್ನ ನಿಮ್ಮನ್ನು ತೋರಿಸಿದ್ದೀನಿ. ಸ್ಪೆಸಿಫಿಕ್ ಆಗಿ ಬ್ರಕೆಟ್ನಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಹುಡುಗರನ್ನ ತೋರಿಸಿದ್ದೀನಿ. ಎದಕ್ಕೆ ಗೊತ್ತಾ, ನೀವು ಡಿಗ್ರಿಯಲ್ಲಿ BA, BSc, ಕಾಮರ್ಸು ಮತ್ತು BCA ಇನ್ನೂ ನಾನಾ ಥರದ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ಪದವಿಗಳಿದ್ದಾವೆ. ಆ ಪದವಿಗಳು ಯಾವ ಥರ ಇರ್ತಾವಂದ್ರೆ
ಒಂದು ನಾರ್ಮಲ್ ಟೀಚಿಂಗ್ ನಾರ್ಮಲ್ ಮೆಥಡಲ್ಲಿ ಮಾಡಿರ್ತಾರೆ. ಆ ಪದವಿಯಲ್ಲಿ ನೀವು ಕೂಡ ಅದೇ ಥರ ಓದಿರ್ತೀರಿ ಅನ್ನೋದು ನನಗೂ ಗೊತ್ತೈತಿ. ಬಟ್ ಮೋಸ್ಟ್ ಡೇಂಜರಸ್ ಫೆಲೋಸ್ ಕಮ್ಸ್ ಫ್ರಾಮ್ ದಿಸ್ ಬಿ ಗ್ರೇಡ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಯಾಕಂದ್ರೆ ಇವರು ಹೋಗದೇ ಇರುವ ಫೀಲ್ಡ್ಗಳು ಯಾವುದೂ ಇಲ್ಲ. ನೀವು ಹಳೆ ರಿಕ್ರೂಟ್ಮೆಂಟ್ ತೆಗೆದು ನೋಡಿದ್ರೆ ಮ್ಯಾಕ್ಸಿಮಮ್ ಜನ ಸೆಲೆಕ್ಷನ್ ಆಗ್ತಿರೋದೇ ಇವರು. ಯಾಕೆ ಆಗ್ತಾ ಇದಾರ? ಅವರು ಡೆಡಿಕೇಶನ್ ಮಾಡ್ತಾರ. ಒಂದು ರೂಮ್ ಕಡೆ ಕೂತ್ಕೊಂಡು ಹೊರಗಡೆ ರೂಮಿಂದ ಹೊರಗಡೆ ಬರೋದ್ರಾಗ ಅವ್ರ ಹೆಸರು ಒಂದು ಲಿಸ್ಟಲ್ಲಿ ಬರಬೇಕು ಅನ್ನೋ ಒಂದು ಡೆಡಿಕೇಶನ್ ಇರ್ತೈತಿ. ಹಾಗಾಗಿ ನೀವು ಅವರಿಗೆ ಟಫ್ ಕಾಂಪಿಟೇಷನ್ ಕೊಡಬೇಕಾದ್ರೆ ನಿಮ್ಮ ಡೆಡಿಕೇಶನ್ನು ನಿಮ್ದು ವರ್ಕ್ ಅದೇ ಥರ ಇರಬೇಕು. ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್. ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಬರ್ತದೆ. ನೀವೆಲ್ಲ ಎಕ್ಸಾಮ್ ಬರ್ತೀರಿ. ನಾ ಹೇಳಿದ ಪ್ರಕಾರ 140 ಮಾರ್ಕ್ಸ್ ಇಲ್ಲಿ ತೆಗೆದ್ರಿ, 25 ತೆಗೆದ್ರಿ, 165 ಇಸ್ ವೆರಿ ಗುಡ್ ಮಾರ್ಕ್ಸ್. ಕಟಾಪಲ್ಲಿ ಕೂತ್ಕೋಬಹುದು ನಿಮ್ದು. ಅದಾದ್ಮೇಲೆ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ. ಅದರಲ್ಲಿ ಮೆಡಿಕಲ್ ಟೆಸ್ಟ್ ಇರ್ತೈತಿ. ಮೆಡಿಕಲ್ ಟೆಸ್ಟಲ್ಲಿ ನಿಮ್ಮದು ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ, ಶ್ರವಣ ಶಕ್ತಿಯ ಅಬ್ಸರ್ವೇಷನ್ನು, ವೆರಿಕೋಸು, ಎಕ್ಸ್ರೇಸು, ಈ ಥರ ನಾನಾ ಪರೀಕ್ಷೆಗಳಿರ್ತಾವೆ. ಅದನ್ನು ಯೂಶಲಿ ಎಲ್ಲರೂ ಕ್ಲಿಯರ್ ಮಾಡ್ತಾರೆ. ಈ ಫಿಸಿಕಲ್ ಇದ್ದವರು ಇದನ್ನು ಕ್ಲಿಯರ್ ಮಾಡೋದು ತುಂಬ ಟಫ್ ಏನಲ್ಲ, ಇಟ್ಸ್ ವೆರಿ ಈಸಿ. ಹಾಗಾಗಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ನೀವು ಅಲ್ಲಿವರೆಗೂ ಹೋರಾಟ ಮಾಡ್ಬೇಕಂದ್ರೆ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರುವವರೆಗೂ ಹೋರಾಟ ಮಾಡಬೇಕು. ಈ ಹುದ್ದೆಯು ಸೆಲೆಕ್ಷನ್ ಆದಮೇಲೆ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಮೆಡಿಕಲ್ ಟೆಸ್ಟ್ ಆದಮೇಲೆ ಫೈನಲ್ ಲಿಸ್ಟ್ ಬಿಡ್ತಾರೆ. ಫೈನಲ್ ಲಿಸ್ಟ್ ಬಿಟ್ಟ ಮೇಲೆ 2.5 ವರ್ಷ ನಿಮ್ಮದು ತರಬೇತಿ ಇರತೈತಿ. 2.5 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರ್ತೈತಿ. 6 ಮಂತ್ ಕ್ಲಾಸ್ ರೂಮು, ಆಮೇಲೆ 2 years ಫೀಲ್ಡಲ್ಲಿ, ಈ ಥರ 2.5 years ನಿಮ್ಮ ತರಬೇತಿ ಇರ್ತೈತಿ. ನೀವು ಸ್ಯಾಲ್ರಿ ಬಂದುಬಿಟ್ಟು ಮೇನ್ಲಿ ಬೇಸಿಕ್ ಸ್ಟಾರ್ಟ್ ಆಗೋದು 37,900 NPS ಅಲ್ಲಿ. ಇವಾಗೆಲ್ಲ ಇರೋದು NPS. ಹಾಗಾಗಿ ನೀವು ಸಮಾಜದಲ್ಲಿ ಗೌರವ ಗಳಿಸ್ಬೇಕಂದ್ರೆ ಒಂದು ಉನ್ನತ ಹುದ್ದೆ ಇರಲೇಬೇಕು. ಗುರಿ ದೊಡ್ಡದಿದ್ದಾಗ ಹೋರಾಟ ಕೂಡ ಅಷ್ಟೇ ಬಲಿಷ್ಠವಾಗಿರಬೇಕು. ನೋಡ್ರಿ, ಒಂದು ಸಮಾಜದಾಗ ನಿಮಗೆ ಗೌರವ ಸಿಗಬೇಕಂದ್ರೆ ಒಂದು ವಿದ್ಯೆ ಇರಬೇಕು, ಇಲ್ಲ ಅಧಿಕಾರ ಇರಬೇಕು, ಇಲ್ಲ ಹಣ ಇರಬೇಕು. ವಿದ್ಯೆ, ಅಧಿಕಾರ, ಹಣ ಮೂರೂ ಬೇಕಂದ್ರೆ ಈ ಥರ ಪೋಸ್ಟ್ಗಳನ್ನು ನೀವು ಗುರಿ ಇಟ್ಟು ಹೊಡೆಯಬೇಕು. ಇನ್ನು ಮುಂದಿನ ಬಂದ್ಬಿಟ್ಟು ಪರೀಕ್ಷೆ ಯಾವುದೂ ದೊಡ್ಡದಾಗಿಲ್ಲ, ನಿಮ್ಮ ಮನಸ್ಸಿನ ಜ್ವಾಲೆ ದೊಡ್ಡದಾಗಿರಬೇಕು. ಅವಾಗ ಮಾತ್ರ ನೀವು ಜೀವನದಲ್ಲಿ ಸಕ್ಸಸ್ ಆಗಲು ಸಾಧ್ಯ. ಇನ್ನು ಎಕ್ಸರ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ನಾನು ಸ್ವಲ್ಪ ಸಂಕ್ಷಿಪ್ತದಲ್ಲಿ ಹೇಳಿಬಿಡ್ತೀನಿ. ಅಬಕಾರಿ ಉಪನಿರೀಕ್ಷಕರು ಅಂತ ಕರೀತಾರೆ. ಇದನ್ನು KPSC ಥ್ರೂ ಕರೀತಾರೆ. PSI ಮತ್ತು RSI, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್, ಇವು ಎರಡು KSPಯಲ್ಲಿ, ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ ಕರೀತಾರೆ. ಇವೆರಡು ಸ್ವಲ್ಪ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜನಗಳ ಮಧ್ಯೆ ನಿಂತು ಕೆಲಸ ಮಾಡುವಂಥದ್ದು. RSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಅನ್ನೋದು ಕೆಲವೊಂದಿಷ್ಟು ಗಲಭೆಗಳಾಗುವಲ್ಲಿ ಅಥವಾ ಗಲಭೆಗಳಾಗುವಂಥ ಜಾಗದಲ್ಲಿ ಪೋಸ್ಟಿಂಗ್ ಮಾಡಿರ್ತಾರೆ. ಇವೆರಡು ಪೋಸ್ಟ್ಗಳು ಜನಗಳ ಮಧ್ಯದಲ್ಲಿ ನಿಂತು ಮಾಡುವ. ಆದರೆ ಎಕ್ಸರ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಬಕಾರಿ ಅಂದ್ರೆ ನಿಮ್ಗೆ ಅದು ಮೋಸ್ಟ್ಲಿ ಐಡಿಯಾ ಇರಲಿಕ್ಕಿಲ್ಲ. ಯಾಕಂದ್ರೆ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಓನ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತಿಳಿದಿರಿ. ಹೆಚ್ಚು ಚಲ್ತಿ ಇರುವುದು ಅಂದ್ರೆ ಅಬಕಾರಿ ಸಬ್ ಇನ್ಸ್ಪೆಕ್ಟರ್. KPSC ಥ್ರೂ ಕರೀತಾರೆ. ವರ್ಷ 200 ಪೋಸ್ಟ್ ಕರೀತಾರೆ. ಹಾಗಾಗಿ ಇದು ಎಲ್ಲ ಲಿಕ್ಕರ್ ಶಾಪ್ ಮೇಲೆ ಮಾನಿಟರ್ ಮಾಡೋದು, ಇಲ್ಲಿಗಲ್ ಮೂವ್ಮೆಂಟ್ ಮೇಲೆ ಮಾನಿಟರ್ ಮಾಡೋದು. ಸಿಕ್ಕಾಪಟ್ಟೆ ಬೇಡಿಕೆ ಇರುವಂಥ ಪೋಸ್ಟು ASI ಅಂತ ತಿಳ್ಕೊಳ್ಳಿ. ಹಾಗಾಗಿ ಇವಾಗ ಆಲ್ರೆಡಿ ನಿಮ್ಗೆ ಬೇಸಿಕ್ ಏನಂತ ಹೇಳ್ಕೊಟ್ಟಿದ್ದೀನಿ ನಾನು. ಬೇಸಿಕ್ ಪ್ಲ್ಯಾನ್ ಏನು ಹೇಳಿದ್ದೀನಿ, ಇವಾಗ ಪ್ಲ್ಯಾನ್ B ಕೂಡ ಹೇಳಿದ್ದೀನಿ. ನನ್ನ ಪ್ಲ್ಯಾನ್ಗಳು ಯಾವ ಥರ ಇರ್ತಾವಂದ್ರೆ, ಒಂದೇ ಪೋಸ್ಟಿಗೆ ಗುರಿ ಇಟ್ಟು ಹೊಡೆಯೋದೆ. ಒಂದು ಕಲ್ಲು ಹೊಡೆದಾಗ ನಿಮ್ಮ ಗುರಿ ತಪ್ಪಿತ್ತಂದ್ರೆ ನೆಕ್ಸ್ಟ್ ಹಣ್ಣಿಗೆ ಬೀಳ್ಬೇಕು ಅನ್ನೋದು ನನ್ನ ಮಹತ್ವಾಕಾಂಕ್ಷೆ. ನೀವು PSI ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ, PSI ಆಗದೇ ಇದ್ರೆ, ಆ ಕಟಪ್ನಲ್ಲಿ ಕುಂದಿರಲೇ ಇಲ್ಲ ಅಂದ್ರೆ ನೀವೇನು ಮಾಡಬೇಕು? ASI ಈಸಿಯಾಗಿ ಟ್ಯಾಕಲ್ ಮಾಡಿ ಕ್ರ್ಯಾಕ್ ಮಾಡಿ ಅದರಲ್ಲಿ ಹೆಸರು ಬರೋ ಥರ ಮಾಡ್ಕೋಬೇಕು. ಹಾಗಾಗಿ ಮುಂದಿನ ವಿಡಿಯೋಗಳಲ್ಲಿ ಕೆಲವೊಂದಿಷ್ಟು ಸಬ್ಜೆಕ್ಟಿವ್ ಆಗಿ ಹೋಗ್ಬೇಕಂತ ವಿಚಾರ ಮಾಡಿದ್ದೀನಿ. ಇವಾಗ ನಿಮ್ಗೆ ಬೇಸಿಕ್ ನಾಲೆಜ್ ಏನು ಬೇಕು ಕೊಟ್ಟಿದ್ದೀನಿ ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸೇರೋಣ. ಅಲ್ಲಿವರೆಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡೋದು ಮರಿಬೇಡಿ.